ಅಲ್ ಅನ್ಸಾರ್ ಫೌಂಡೇಶನ್ ವತಿಯಿಂದ ಕಡು ಬಡವರಿಗೆ ಉಚಿತವಾಗಿ ನೀಡಿರುವ ಮನೆಗಳ ಅಡಿಗಲ್ಲು ಸಮಾರಂಭವು ವಿಜೃಂಭಣೆಯಿಂದ ಜರುಗಿತು. ಕಲಬುರಗಿ ಜಿಲ್ಲೆಯ ಕಡಗಂಚಿ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭದಲ್ಲಿ ಭಾಗವಹಿಸಿದ್ದ ಬಿಎಸ್ಪಿ ರಾಜ್ಯ ಕಾರ್ಯದರ್ಶಿ ಮಹಾದೇವ್ ದನ್ನಿ ಅವರು ಅಡಿಗಲ್ಲು ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಸೈಯದ್ ಅತ್ತಾರ್ ಅವರು ಅಲ್ ಅನ್ಸಾರ್ ಫೌಂಡೇಶನ್ ವತಿಯಿಂದ ಕಡಗಂಚಿ ಗ್ರಾಮದಲ್ಲಿ ಕಡುಬಡ ಕುಟುಂಬಗಳಿಗೆ 50 ಮನೆಗಳನ್ನು ಉಚಿತವಾಗಿ ನೀಡಲಾಗುತ್ತಿದ್ದು, ಮನೆ ನಿರ್ಮಾಣ ಕಾಮಗಾರಿಗೆ ಇಂದು ಅಡಿಗಲ್ಲು ನೆರವೇರಿಸಲಾಯಿತು. ಶೀಘ್ರದಲ್ಲೇ ಕಾಮಗಾರಿ ಪೂರ್ಣಗೊಳಿಸಿದ ಬಡ ಕುಟುಂಬಗಳಿಗೆ ಮನೆ ಹಸ್ತಾಂತರಿಸಲಾಗುವುದು ಎಂದು ತಿಳಿಸಿದರು. ಬಳಿಕ ಮಾತನಾಡಿದ ಫಲಾನುಭವಿಗಳು ಅಲ್ ಅನ್ಸಾರ್ ಫೌಂಡೇಶನ್ನ ಸೈಯದ್ ಅತ್ತಾರ್ ಅವರು ನಮ್ಮ ಬಡತನವನ್ನು ಕಂಡು ತಮ್ಮ ಫೌಂಡೇಶನ್ ವತಿಯಿಂದ ಉಚಿತವಾಗಿ ಮನೆ ನಿರ್ಮಿಸಿಕೊಡುತ್ತಿದ್ದು, ದೇವರು ಅವರಿಗೆ ಒಳ್ಳೆಯ ಆರೋಗ್ಯ ಆಯುಷು ನೀಡಿ ಸದಾ ಕಾಪಾಡಲಿ ಎಂದು ಹಾರೈಸಿದರು. ಇವತ್ತು ಅಲ್ ಅನ್ಸಾರ್ ಫೌಂಡೇಶನ್ ಟ್ರಸ್ಟ್ನ ಅತಿ ಕಡು ಬಡವರಿಗೆ ಕಲ್ಯಾಣ ಕರ್ನಾಟಕ ಅತಿ ಕಡು ಬಡವರಿಗೆ ಮನೆಗಳು ಅಡಿಗಲ್ಲು ಸಮಾರಂಭ ಮುಕ್ತಾಯವಾಯಿತು. ಇವತ್ತು ಈ ಕಡಗಂಚಿ ಗ್ರಾಮದಲ್ಲಿ 50 ಫಲಾನುಭವಿಗಳಿಗೆ ನಾವು 50 ಮನೆಗಳನ್ನು ವಿತರಿಸಲಾಗಿದೆ. ಅದರಲ್ಲಿ 50 ಮನೆಗಳಿಗೆ ಅಡಿಗಲ್ಲು ಸಮಾರಂಭ ಇವತ್ತಿನ 24/4/2025 ಪ್ರೋಗ್ರಾಮ್ ಇಟ್ಟುಕೊಂಡಿದ್ದೆವು. ಈಗ ಮುಕ್ತಾಯವಾಯಿತು. ಸರ್, ನಿಮ್ಮದು ಇದು ಮಾಡಬೇಕಂತ ಏನು ಪ್ರೇರಣೆ, ಏನು ಮಾಡಿ ಉದ್ದೇಶ ಏನೂ ಇಲ್ಲ ಸರ್. ಅತಿ ಕಡು ಬಡವರಿಗೆ ಝೋಪಡಿಗೆ ಏನು ಇರ್ತಾರಲ್ಲ, ಮಳೆಗಾಲ ಚಳಿಗಾಲ ಆಗಲಿ ಬೇಸಿಗೆಗಾಲ ಆಗಲಿ ಅವರಿಗೆ ಇರ್ಲಿಕ್ಕೆ ಏನೋ ಯಾವುದೋ ಸೂರಿಲ್ಲ, ಯಾವುದೋ ಮನೆಗಳಿಲ್ಲ, ಭಾಳ ಕಠಿಣ. ಬೆಳಗ್ಗೆಲಿಂದ ಸಾಯಂಕಾಲ ತನಕ ಹೊಲದಾಗ ದುಡಿತಾರೆ, ಕಷ್ಟಪಡ್ತಾರೆ. ರಾತ್ರಿ ಬಂದು ಮಕ್ಕಳಿಗೆ ಮನೆ ಇಲ್ಲ, ಒಂದು ಛತ್ ಇಲ್ಲ. ಅದ್ರ ಸಲುವಾಗಿ ಅದು ಒಂದು ಪ್ರಯತ್ನ ಸಲುವಾಗಿ ನಾವು ಪ್ರಯತ್ನ ಮಾಡಕತ್ತೀವಿ. ದೇವ್ರ ದಯೆಯಿಂದ ಯಶಸ್ವಿ ಆಗ್ಯದ. ನಮ್ಮ ಅಲ್ ಅನ್ಸಾರ್ ಫೌಂಡೇಶನ್ ಟ್ರಸ್ಟ್, ಮೌನೇಶ್ವರ್ ಪೂರ್ ಪೀಪಲ್ ಡೆವಲಪ್ಮೆಂಟ್ ವೆಲ್ಫೇರ್ ಚಾರಿಟೇಬಲ್ ಟ್ರಸ್ಟ್, ಶುಭಮ್ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್, ಅಲ್ಲಂ ಪ್ರಭು ಅರ್ಬನ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ವೆಲ್ಫೇರ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ಮೈಲಾರ್ ಲಿಂಗೇಶ್ವರ ಫೌಂಡೇಶನ್ ಟ್ರಸ್ಟ್, APJ ಅಬ್ದುಲ್ ಕಲಾಂ ಫೌಂಡೇಶನ್ ಟ್ರಸ್ಟ್ ಮತ್ತು ಮತ್ತಿತರ 25 ಟ್ರಸ್ಟ್, ನಮ್ಮ 4 ಮದರ್ ಟ್ರಸ್ಟ್ ಇದ್ದಾವೆ. ಅದ್ರಾಗ 25 ಅಂಗ ಸಂಸ್ಥೆಗಳು ಇದ್ದಾವೆ. ಅವು ಎಲ್ಲರೂ ಕೂಡಿ ನಾವು ಕಲ್ಯಾಣ ಕರ್ನಾಟಕನಾಗ ಗುಡಿಸಲು ಮುಕ್ತ ಜಿಲ್ಲೆಗಳು ಮಾಡಬೇಕಂತ ಪ್ರಯತ್ನ ಮಾಡ್ಲಿಕತ್ತೀವಿ ಸರ್. ಸರ್, ಯಾಕೆ ತಮಗೆ ಈ ರೀತಿಯಲ್ಲಿ ಬಂದಿದೆ ಸರ್? ನಾನು ಒಬ್ಬ ಬಡಪಾಯಿ ಮಗ. ನಮ್ಮ ತಂದೆಯವರು ಹಮಾಲಿ ಮಾಡ್ತಿದ್ರು. ಆವಾಗ ನನಗೆ ಯಾರೋ ಹೆಣ್ಣು ಕೊಟ್ಟಿಲ್ಲ ಮನೆ ಸಲುವಾಗಿಯೇ. ಈಗ ನನ್ನಂಥ ವಿದ್ಯಾವಂತಗ ಬುದ್ಧಿವಂತಗ ಮನೆ ಹೆಣ್ಣು ಕೊಟ್ಟಿಲ್ಲ ಅಂತಂದ್ರೆ ಇನ್ನು ಎಷ್ಟೋ ಅನೇಕ ಯುವಕರು ಈ ಮನೆ ಇಲ್ಲಪ್ಪ, ನಿಮ್ಮದು ಮನೆ ಇಲ್ಲ, ಹೊಲ ಇಲ್ಲ, ಏನೂ ಇಲ್ಲ, ಮತ್ತು ನಾವು ಹೆಣ್ಣು ಕೊಡಲ್ಲ ಅಂಥೇಳಿ ರಿಜೆಕ್ಟ್ ಮಾಡ್ತಾರೆ. ಅದ್ರ ಸಲುವಾಗಿ ಮಿನಿಮಮ್ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗ್ತದೋ ಉಚಿತವಾಗಿ ಫ್ರೀಯಾಗಿ, ಯಾವುದೇ ದೇಣಿಗೆಯಿಂದ ಇಲ್ಲ, ಯಾವುದೇ ಇಂದ ಇಲ್ಲ, ಓನ್ಲಿ ಯಾವುದೇ ಸರ್ಕಾರದಿಂದ, ಸ್ಟೇಟ್ ಗೌರ್ಮೆಂಟ್ ಸರ್ಕಾರದಿಂದ ಇಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಸರ್ಕಾರದಿಂದ ಇಲ್ಲ, ವಿತೌಟ್ ಸಹಾಯ ಓನ್ಲಿ MNC ಕಂಪ್ನಿಗಳಿಂದ ಸಹಾಯ ತೊಗೊಂಡು, ದಾನ ತೊಗೊಂಡು ಈ ಅತಿ ಕಡು ಬಡವರಿಗೆ ನಾವು ಮನೆ ಕಟ್ಟಿಕೊಳ್ಳಾಕತ್ತೀವಿ ಸರ್. MNC ಕಂಪ್ನಿ ನೀವು ಏನು ಹೇಳಿ ಹೋಗ್ತೀರಿ ಅವ್ರ ಹತ್ರ? ಈ ಥರ ಕಲ್ಯಾಣ ಕರ್ನಾಟಕ ಸರ್, ಈ ಕಲ್ಯಾಣ ಕರ್ನಾಟಕನಾಗ ಈ ಹಳ್ಳಿಯಾಗ ಇಷ್ಟಿಷ್ಟು ಬೆನಿಫಿಷಿಯರ್ ಫಲಾನುಭವಿಗಳಾರ, ಇವ್ರಿಗೆ ಮನೆ ಇಲ್ಲ, ಅವ್ರಿಗೆ ಛಾಯಾಚಿತ್ರನ ತೋರಿಸ್ತೀವಿ, ವಿಡಿಯೋ ಮಾಡಿನೂ ತೋರಿಸ್ತೀವಿ. ಅವಾಗ ಅವ್ರ ನಂಬಿಕೆ ಬಂದು ನಮಗೆ ಡೊನೇಷನ್ ಮಾಡ್ತಾರೆ ಸರ್. ಸಾಕಷ್ಟು ಕಷ್ಟ ಬಂದಿದೆ, ಯಾವ ಥರ ಕಷ್ಟ ಬಂದಿದೆ ಸರ್? ಈ ಕೆಲಸ ಇದು ಪ್ರಯತ್ನ ಈಗ ನಾ ಯಶಸ್ವಿಯಾಗಿ ತಮ್ಮ ಎದುರು ನಿಲ್ಲಲಿಕ್ಕೆ ಕಾರಣ ಅದು ನಂದು ಒಂದು ಇದು ಸರ್, ಒಂದು ಗಟ್ಟಿಯಾಗಿ ಧೈರ್ಯ. ಅನೇಕ ಸಮಸ್ಯೆಗಳು ಬಂದು ಸರ್. ಯಾರೋ ನನ್ನ ಮೇಲೆ ಅನೇಕ ಕೇಸುಗಳು ಹಾಕಿದ್ರು, ಈ ಕೆಲಸ ಬಿಡ್ರಿ ಅಂಥೇಳಿ. ಅನೇಕರು ನನ್ನ ಮೇಲೆ ದಬ್ಬಾಳಿಕೆ ಮಾಡಿದರು. ಅನೇಕ ಪುಂಡ ಪೋಖರಿಗಳನ್ನು ನನ್ನ ಮೇಲೆ ನನ್ನ ಆಫೀಸ್ಗೆ, ನನ್ನ ಕಚೇರಿಗೆ ಕಳಿಸಿ ನನಗೆ ಹೊಡಿಸಿದ್ರು. ಆದರೂ ನಾನು ಏನದ ಈ ಕೆಲಸ ಬಿಟ್ಟು ನಾನು ಭಯಪಡಲಿಲ್ಲ. ನನ್ನ ಧೈರ್ಯದಿಂದ ಏನದ ಈ ಕೆಲಸ ಸಕ್ಸಸ್ ಮಾಡಿದ್ದೇನೆ. ಇದೇ ಥರ ನಾವು ಆಲ್ರೆಡಿ ಕರ್ನಾಟಕ ಗುಡಿಸಲು ಮುಕ್ತ ಜಿಲ್ಲೆ ಮಾಡಬೇಕಂತ ಪ್ರಯತ್ನ ಶತಸಿದ್ಧ ಇದ್ದೀವಿ. ಆದರೆ ಅಷ್ಟು ಆಗಲ್ಲ. ಈಗ ಕಲ್ಯಾಣ ಕರ್ನಾಟಕ ಎಷ್ಟು 7 ಜಿಲ್ಲೆಗಳು 8 ಜಿಲ್ಲೆಗಳಿದ್ದಾವೆ. ಆ ಜಿಲ್ಲೆಗಳಿಗೆ 10 ವರ್ಷದಲ್ಲಿ ಗುಡಿಸಲು ಮುಕ್ತ ಜಿಲ್ಲೆಗಳು ಮಾಡಬೇಕಂತ ಪ್ರಯತ್ನ ಮಾಡ್ಲಾಕತ್ತೀವಿ ಸರ್. ನನ್ನ ಹೆಸರು ಸೈಯದ್, ಅಲ್ ಅನ್ಸಾರ್ ಫೌಂಡೇಶನ್ ಟ್ರಸ್ಟ್ ಅಧ್ಯಕ್ಷರಿದ್ದೀನಿ. ನನ್ನ ಊರು ಮಳ್ಳಿ, ತಾಲೂಕು ಎಡ್ರಾಮಿ, ಡಿಸ್ಟಿಕ್ ಕಲಬುರಗಿ. ಮೂರ ಕಡಗಂಚಿ ಸೈಯದ್ ಸರ್ ಅವರು ಅವ್ರ ತಕ್ಕ ನಾವು ಹೋಗಿದ್ದೇವೆ. ನಮ್ಗೆ ಮನೆ ಅತಿ ಕಡೆ ಬಡ್ದಿದ್ದೆವು. ನಮಗೆ ಒಂದು 50 ಮನೆಗಳು ಮಾಡ್ಯಾರ. ಅದಕ್ಕೆ ಗುಡ್ಸಲ್ದಾಗೆ ಇದ್ದಿದ್ದೇವ್ರಿ, ಮಾಡ್ಯಾರ. ನಮ್ಗೆ ಸೌಲಭ್ಯ ಮಾಡ್ಯಾರ. ನಮ್ಮ ಕಡೆಯಿಂದ ಧನ್ಯವಾದ ಹೇಳ್ತೇವ್ರಿ ಅವ್ರಿಗೆ ಸರ್. ನಮ್ಮ ಹೆಸರು ಶಿವಲೀಲಾ ರೀ, ಕಡಗಂಚಿ ರೀ.
ಸರ್ ನಮಸ್ಕಾರ ರೀ. ನನ್ನ ಹೆಸರು ನಿಂಗಾಮ್ರಿ, ದೊಡ್ಡನೂರು ರೀ. ನಮ್ಗೆ ಮನೆ ಇದ್ದಿದ್ದಿಲ್ಲ ರೀ. ಸಯ್ಯದ್ ಸರ್ ಬಂದು ನಮ್ಗೆ ಮನೆ ಕಟ್ಕೊಡ್ತೀನಿ ಅಂತ ಹೇಳಿ ಹಾಕ್ಸ್ಯಾರ ಮನೆ ಏನು ಅನ್ಬೇಕ್ರಿ. ದೊಡ್ಡನೂರಾಗ್ರಿ 6 ಜನ. 6 ಜನಕ್ಕೆ ಮನೆ ಇದ್ದಿದ್ದಿಲ್ಲ ರೀ. ನಾವು ಅವ್ರ ಹತ್ರ ಹೋಗಿದ್ದೇವೆ ರೀ, ಮನೆ ಮಾಡಿರಿ ಸರ್ ಅಂತ. ಆಯ್ತಮ್ಮ ಮಾಡ್ತೀನಿ ಅಂತೇಳಿ ಮೊದಲು ಗುಡ್ಸಿಲಿತ್ತು ರೀ. ಛತ್ ಹಾಕ್ಕೊಡ್ತೀನಿ, ಛತ್ ಹಾಕಿ ಕೊಡ್ತೀನಿ ಅಂದಾರಿ. ಆಶ್ರಯಿಸಿ ಮನೆ ರೀ. ಆಯ್ತು ಅಷ್ಟೇ ರೀ. ಇನ್ನತನ ನಿಂತಿರ್ಸಿನಿ ರೀ. ಆ ಮನೆ ಇನ್ನತನ ನಿಂತಿರ್ಸಿನಿ. ಆ ಮನೆಗೆ ಅವ್ರ ಮನೆಗೆ ಭೇಟಿ ಆದೆವು, ಅವ್ರ ಗಂಡಿಗೆ ಭೇಟಿ ಆದೆವು, ಹೆಂಡ್ತಿಗೆ ಭೇಟಿ ಆದೆವು. ಅವ್ರು ಒಂದು ಮುದುಕಿ ಕುಂತಿದ್ದಳು ಮಗ್ಗಲ್ಕ. ಆಯಿ ನಿಮ್ಗೆ ನಿಮ್ಮ ಮಗ ನಿಮ್ಮ ಸಸಿ ನಿಮ್ಮ ಮಗ ನಿಮ್ಗೆ ಭಾಳ ಇದು ಆರಿಲ್ಲ ಏನಂತಾರೆ ನೋಡ್ತಾರ ಇಲ್ಲ. ಆ ಆಯಿ ನನ್ನ ತಾಯಿ ಸಮಾನ ಸರಾಫಿಲ್ಲ ಚಾಲು ಮಾಡಿಬಿಟ್ರು. ಸ್ಪಾಟ್ನಾಗೆ ಹರಿದಾಗ್ಬಿಟ್ಟೆ ಪೇಪರ್. ಇಲ್ಲಿ ಹರಿದ್ರ ಕೇಳ್ರಿ. ಯಾವತ್ತಿಂತ ನಾನು ಈ ಆಯಿ ನನ್ನ ಮಗ ನನ್ನ ಸೊಸೆ ಅಂತ ಹೇಳಲ್ಲೋ ತಮ್ಮ ಮನೆ ನಾವು ಸ್ಟಾಪ್ ಮಾಡಿಬಿಡ್ತೀನಿ. ಯಾಕಂದ್ರೆ ನಾವು ಮಗನಿಗೆ ಸೊಸೆಗೆ RCC ಮಗನ ಮನೆಗೆ ಇಟ್ಟೇವು ಅಂತಂದ್ರೆ ಆ ಮುದುಕಿ ಅವ್ರಿಗೆ ಬಿಟ್ಟು ನನಗೆ ಸರಾಫ್ಸ್ತಾಳ. ಯಾಕಂತಂದ್ರೆ ಆ ಝೊಪಡಾಗಿದ್ರು ನನ್ನ ಮಗ ನನ್ನ ಸೊಸೆ ನನಗೆ ಕರೆಯಲ್ಲ, ಯಾರಪ್ಪ ಕಟ್ಟಿ ಕೊಟ್ಟವಂತ ಸರಾಫ್ಸ್ಲಕ್ಕೆ ಚಾಲು ಮಾಡ್ತಾವೆ. ಅದಕ್ಕಲ್ಲೇ ಯಾರ ತಂದೆ ತಾಯಿ ಹಾರ, ಯಾರ ತಾಯಿ ಹಾರ, ಯಾರ ತಂದೆ ಹಾರ ಅವ್ರಿಗೆ ನೀವು ಒಳ್ಳೇದು ನೋಡಿಕೊಂಡ್ರೆ ನಾವು ಮನೆ ಕೆಲಸ ಚಾಲು ಮಾಡ್ತೀವಿ. ಇಲ್ಲ ಅಂದರೆ ಇಲ್ಲ. ಯಾರು ಅತ್ತಿ ಹಾಳ ಯಾ ಮಾವ ಹಾರ ಅವ್ರಿಗೆ ನೀವು ನೋಡಿಕೊಂಡ್ರೆ ನಾವು ಚಾಲು ಮಾಡ್ತೀವಿ. ಇಲ್ಲಿಕಂದ್ರೆ ಅವ್ರ ಮನೆ ಕ್ಯಾನ್ಸಲ್. ಮನೆ ಕಟ್ಟಿದ್ರು ಓಪನಿಂಗ್ ಮಾಡಿದ್ರು ಬುಲ್ಡೋಜರ್ ಹಚ್ಕೇಸಿ ನಾ ಕೆಡಿಸ್ಲಕ್ಕೆ ಹಚ್ತೀನಿ ಮನೆಗಳು. ಇದು ತಿಳ್ಕೊರಿ. ಇದು ಒಂದು ನಂದು ಉದ್ದೇಶ. ಇದು ಬಿಟ್ಟು ಯಾವುದೇ ಉದ್ದೇಶ ಇಲ್ಲ. ನೀವು ಎಷ್ಟು ಕೊಡ್ಬೋದು? 10,000 ಕೊಡ್ಬೋದು, 20,000 ಕೊಡ್ಬೋದು. ನನ್ನ ಅಕೌಂಟ್ನಾಗ 18 ಕೋಟಿ ರೂಪಾಯಿ ಅವ. 18 ಕೋಟಿ ರೂಪಾಯಿ ಅವ ಇನ್ನೂ ಅವ. ಆದರೆ ಯಾಕೆ ಹೇಳಕತ್ತೀನಿ ಈ ಸಂದರ್ಭದಲ್ಲಿ ಹೇಳಬಾರ್ದು ಆ ಮಾತು. ಯಾಕೆ ಹೇಳಕತ್ತೀನಿ ಅಂತಂದ್ರೆ ಸರ್ ಏನೋ ರೊಕ್ಕದ ಆಶೆಗಾಗಿ ಮಾಡ್ಲಕತ್ತಾರೇನು. ನೀವು ಎಷ್ಟು ಕೊಡ್ಬೋದು? 10,000 ಕೊಡ್ಬೋದು, 20,000 ಕೊಡ್ಬೋದು, 50,000 ರೂಪಾಯಿ ಕೊಡ್ಬೋದು. ನನಗೆ ದೇವ್ರು ಕೊಟ್ಟಾನ 18 ಕೋಟಿ ರೂಪಾಯಿ ನನ್ನ ಅಕೌಂಟ್ನ. ನಾವೊಬ್ಬ ಕೂಲಿ ಕಾರ್ಮಿಕನ ಮಗ ನಾನು. ನನ್ನ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ನಾ ಒಂದೇ ಶಬ್ದ ನಾ ಏನು ಹೇಳಬೇಕಂದ್ರೆ ದಯಮಾಡಿ ನಿಮ್ಮ ಕೈ ಮುಗಿದು ಹೇಳ್ತೀನಿ, ನಿಮ್ಮ ಮನ್ಯಾಗ ನಿಮ್ಮ ತಂದೆ ತಾಯಿ ಅತ್ತಿ ಮಾವ ಇದ್ರೆ ನೋಡ್ಕೋರಿ. ಇದು ಒಂದು ನಂದು ಉದ್ದೇಶ. ಇದು ಒಂದು ಭಾಳ ಯಾಕೆ ನಾ ಹೊಳ್ಳಿ ಹೇಳಕತ್ತೀನಿ ಅಂತಂದ್ರೆ ಸಂಸಾರ ಏನದ 60 ವರ್ಷದಿಂದ ಅದ, 80 ವರ್ಷದಿಂದ ಅದ, ಲಾಸ್ಟಿಗೆ 100 ವರ್ಷ. ನಮ್ಮ ಅತ್ತಿಗೆ ಬಂದಿದ್ದು, ನಮ್ಮ ಮಾವಿಗೆ ಬಂದಿದ್ದು ನಮಗೂ ಬರ್ತದ ಆ ಪರಿಸ್ಥಿತಿ ನಮಗೂ ಬರ್ತದ. ಈಗ ನಾವು ನಿಮಗೆ ನೆಳ್ಳು ಮಾಡ್ಲಕತ್ತೀವೋ ಆ ಆಯಿ ಆ ಮುತ್ತನ ಆಶೀರ್ವಾದಲಿಂದ ನಾನು ಸ್ವರ್ಗದಾಗ ಜಲ್ದಿ ಸೇರ್ಬೋದು. ನೀವು ನೆನಪು ಮಾಡಲಿಕ್ಕಿಲ್ಲ. ರೊಕ್ಕ ತಿಂದಾನಪ್ಪ 5,500 ರೂಪಾಯಿ ತಿಂತಾನ, ಅವ ಮನೆಗೆ ಮಾಡಿಕೊಟ್ಟಾನ, ಫ್ರೀ ಮಾಡಿಕೊಟ್ಟಾನ. ಆದ್ರೆ ನೀವು ಬೈಬೋದು. ಆ ಆಯಿ ಆ ಮುತ್ತ ಏನು ಮುದುಕರು ಇರ್ತಾರಲ್ಲ, ಪಾಪ ಜೋಪಡಿಯಾಗಿದ್ದನಪ್ಪ, ನನ್ನ ಮಗ ನನ್ನ ಸೊಸೆ ಇದ್ರಪ್ಪ, ಅವ ಯಾರಪ್ಪ ಎಲ್ಲೇನೋ ಬಂದು ಮಾಡಿಕೊಟ್ನಪ್ಪ, ಅವ್ನು ಚಲೋ ಇರಲಪ್ಪ ಮನುಷ್ಯ ಅಂತೇಳಿ ಒಂದೇ ಶಬ್ದ ಬಂದ್ರೆ ನಾವು ಇದ್ದಾಗೂ ನಾವು ಸ್ವರ್ಗದ ಸೇರಿದಂಗೆ. ಎಷ್ಟೋ ಕಂಟಕಗಳು ಬಂದು ನನಗೆ ಆಕ್ಸಿಡೆಂಟ್ ಆಯಿತು, ಪ್ಯಾರಲೇಸ್ ಆಗಿ 6 ತಿಂಗಳು ನಾ ಹಾಸಿಗೆ ಮ್ಯಾಗಿದ್ದೆ. ನಾ ಮಾತು ಬರ್ತಿದ್ದಿಲ್ಲ, ಈ ಪೂರ ಕೈ ಆಡ್ತಿದ್ದಿಲ್ಲ. ಅಂಥವ್ರ ಆಶೀರ್ವಾದದಿಂದ ಇವತ್ತಿನ ದಿನ ನಿಮ್ಮ ಎದುರು ನಿಂತು ಮಾತಾಡಕತ್ತೀನಿ. ಇದೇ ಕೆಲಸದ ಸಲುವಾಗಿ ಈ ಅತಿ ಕಡು ಬಡವರು ಮನೆಗೇನು ಮಾಡ್ಲಿಕತ್ತೀವೋ, ನೀರಿನ ವ್ಯವಸ್ಥೆ ಮಾಡ್ಲಿಕತ್ತೀವೋ, ಇದೇ ಆಶೀರ್ವಾದಲಿಂದ ಇವತ್ತೊಂದು ದಿನ ಈ ನಿಮ್ಮ ಮಗ ನಿಮ್ಮ ಎದುರಿನಿಂದ ಮಾತಾಡಕತ್ತಾನೆ. ನನ್ನ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಹೀಗೆ ನಮ್ಗೆ ಸಪೋರ್ಟ್ ಕೊಟ್ಟಿರು. ಆಯ್ತು, ನಾ ಹೇಳಿದೆ, ನೀವು ಒಳ್ಳೆ ಕೇಳಿದ್ರಿ. ಮತ್ತು ನಾನು ಮನೆಗೆ ಹೋದೆ, ನೀವು ನಿಮ್ಮ ಮನೆಗೆ ಹೋದ್ರಿ, ಮರ್ತು ಬಿಟ್ರಿ. ಇಲ್ಲ, 3 ತಿಂಗಳ ತನಕ ನಿಮ್ಮ ಊರನ್ನ ಮಗ ಅಂತ ತಿಳ್ಕೊರಿ. ನನಗೆ ನಿಮ್ಮ ಮನೆಗಳು ಕಂಪ್ಲೀಟ್ ಆಗತ್ತಾನ ನಿಮ್ಮ ಮಗ ಅಂತ ತಿಳ್ಕೊರಿ, ನಿಮ್ಮ ತಮ್ಮ ಅಂತ ತಿಳ್ಕೊರಿ, ನಿಮ್ಮ ಅಣ್ಣ ಅಂತ ತಿಳ್ಕೊರಿ. ನೇರವಾಗಿ ನಾನು ಆಫೀಸ್ಗೆ ಬರಬೇಕು. ನಿಮ್ಗೆ ಏನ್ರೆ ಕಡಿಮೆ ಬಿದ್ದರು, ಏನ್ರೆ ಆಯ್ತಂದ್ರು, ಸಮಸ್ಯೆ ಆಯ್ತಂದ್ರು, ನೀವು ಸೀದಾ ನನ್ನ ಆಫೀಸಿಗೆ ಬಂದು ಸರ್ ಹಿಂಗಾಗಲಕತ್ತದ, ಇದು ತಪ್ಪು ಮಾಡ್ಲಕತ್ತಾರ, ಈ ಮನೆ ಸರಿಯಾಗಿ ಮಾಡಲ್ಲಾಗ್ಯಾರ, ಸೀದಾ ನೇರವಾಗಿ ಬಂದು ನನಗೆ ಹೇಳ್ರಿ. ಈ ನಿಮ್ಮ ಮಗ, ಈ ನಿಮ್ಮ ಅಣ್ಣ, ನಿಮ್ಮ ತಮ್ಮ 24 ತಾಸು ನಿಮ್ಮ ಸಲುವಾಗಿ ನಾನು ಹೋರಾಟ ಮಾಡುತ್ತೇನೆ. ಇದು ಒಂದಲ್ಲ, ಬರೀ 50 ಮನೆ ಅಲ್ಲ. ಈ ಬೇಕಾದರೆ ನೀವೆಲ್ಲ ಸಹಕಾರ ಕೊಟ್ರೆ ಇಡೀ ಊರೇ ಚೇಂಜ್ ಮಾಡ್ಬೋದು. ಆದರೆ ಸಹಕಾರ ಅವಶ್ಯಕತೆ ಅದ.
ತಮ್ಮ ಸಹಕಾರ ಅವಶ್ಯಕತೆ ಅದ. ನಮ್ಮ ಮಾಧವ್ ಸರ್ ದಂಡಿದ ಸಹಕಾರ ಅವಶ್ಯಕತೆ ಅದ. ನಮ್ಮ ತರುಣ ಸಂಘದ ಅಧ್ಯಕ್ಷರದ್ದು ಸಹಕಾರ ಅವಶ್ಯಕತೆ ಅದ. ನಮ್ಮ ಮೆಂಬರ್ ಸಾಹೇಬ್ರದ್ದು ಅವಶ್ಯಕತೆ ಅದ, ಆಶೀರ್ವಾದ ಅವಶ್ಯಕತೆ ಅದ. ನಮಗೆ ನಾವು ಕೆಲಸ ಮಾಡೋರು, ಕೂಲಿಗಾರರು, ನಾವು ಯಾವ ಲೀಡರ್ ಅಲ್ಲ, ನಾವು ಎಲ್ಲ. ಸಮಾರಂಭದಲ್ಲಿ ಸುಭಾಷ್ ಸಾವುಕಾರ್, ಮಹಮ್ಮದ್ ಮುಜೀಬ್, ರೇಖಾ ಮೋಕ್, ಪ್ರಕಾಶ್, ದತ್ತಾತ್ರೇಯ ಬೊಮ್ಮನಹಳ್ಳಿ, ಅಬ್ಬಾಸ್ ಅಲಿ, ಜಗದೀಶ್ ಗುರುಮೆಟ್ಕಲ್, ಹಂಪಮ್ಮ, ಅನಿಲ್ ಚಕ್ರ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು.